ಸದಾ ನೆಮ್ಮದಿ ಆನಂದ ಬಯಸೋ ಮನಸ್ಸುಗಳೇ ನಮಸ್ಕಾರ. ಇಂದಿನ ಖುಷಿಯ ಟಾನಿಕ್: ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳಿ. ಎಲ್ಲದಕ್ಕೂ ಇನ್ನೊಬ್ಬರನ್ನ ಅವಲಂಬಿಸದಿರಿ. ಸ್ನೇಹಿತರೆ, ಕೆಲವರಿಗೆ ಪ್ರತಿಯೊಂದಕ್ಕೂ ಇತರರ ಕಡೆ ನೋಡುವ ಅಭ್ಯಾಸವಿರುತ್ತೆ. ಯಾವುದೇ ನಿರ್ಧಾರಗಳನ್ನು ಸ್ವತಃ ತೆಗೆದುಕೊಳ್ಳಲು ಒದ್ದಾಡುತ್ತಿರುತ್ತಾರೆ. ಇದು ಮನಸ್ಸಿನ ದುರ್ಬಲತೆ, ಆತ್ಮವಿಶ್ವಾಸದ ಕೊರತೆಯನ್ನು ಸೂಚಿಸುತ್ತದೆ. ಅವರ ನೆಮ್ಮದಿ ಆನಂದಕ್ಕೂ ಧಕ್ಕೆ ಉಂಟು ಮಾಡುತ್ತದೆ. ಪ್ರತಿಯೊಂದಕ್ಕೂ ಇತರರನ್ನು ಅವಲಂಬಿಸಿ ನಡೆಸುವ ಜೀವನ ಎಂದಿಗೂ ಯಶಸ್ವಿಯಾಗುವುದಿಲ್ಲ. ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳಲು ಇಂದಲ್ಲ ನಾಳೆ ಧೈರ್ಯ ಮಾಡಲೇಬೇಕು. ಇಲ್ಲದಿದ್ದರೆ ವೈಯಕ್ತಿಕ ಬೆಳವಣಿಗೆ ಕುಂಠಿತವಾಗುತ್ತದೆ. ಇತರರನ್ನು ಅವಲಂಬಿಸೋದು ಅಂದರೆ ಸಣ್ಣ ವಿಷಯಗಳಿಗೂ ಇತರರ ಅನುಮತಿ ಅಥವಾ ಸಲಹೆಗಳನ್ನು ಕೇಳುವುದು. ಇದರಿಂದ ನನ್ನಿಂದ ಸರಿಯಾದ ನಿರ್ಧಾರ ಸಾಧ್ಯವಿಲ್ಲ ಎಂಬ ಕೀಳಿರಿಮೆ ಮೂಡಿ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಕುಸಿಯುತ್ತದೆ. ನಿಮ್ಮ ಐಡೆಂಟಿಟಿ ಇಲ್ಲದಂತಾಗುತ್ತದೆ. ಬೇರೆಯವರ ಮಾತನ್ನು ಕೇಳಿ ಕೈಗೊಂಡ ನಿರ್ಧಾರಗಳು ವಿಫಲವಾದಾಗ ನನ್ನ ಮನಸ್ಸಿನ ಮಾತು ಕೇಳಬೇಕಿತ್ತು ಎಂಬ ಪಶ್ಚಾತ್ತಾಪ ಕಾಡುತ್ತದೆ. ಆದರೆ ಅದರ ಜವಾಬ್ದಾರಿ ಹೊರಲು ಆಗ ಯಾರೂ ಇರುವುದಿಲ್ಲ. ನಿರ್ಧಾರ ನಿಮ್ಮದಾಗಿರದಿದ್ದರೆ ಸದಾ ಒಂದು ರೀತಿಯ ಆತಂಕ, ಅಸಹಾಯಕತೆ ಮತ್ತು ನಿರಾಶೆ ಕಾಡುತ್ತಿರುತ್ತದೆ. ಜನರು ನಿಮ್ಮನ್ನು ಸುಲಭವಾಗಿ ತಮ್ಮ ಲಾಭಕ್ಕೆ ಬಳಸಿಕೊಳ್ಳುವ ಅಥವಾ ನಿಯಂತ್ರಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾಗಾದರೆ ಏನು ಮಾಡೋದು? ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳೋದು ಒಂದು ಕಲೆ. ಅದನ್ನು ಹಂತ ಹಂತವಾಗಿ ರೂಢಿಸಿಕೊಳ್ಳಬಹುದು. ನಿಮ್ಮ ಬಟ್ಟೆ, ಆಹಾರ, ಸಿನಿಮಾ, ವಿಹಾರ ಇಂತಹ ವಿಷಯಗಳಲ್ಲಿ ಬೇರೆಯವರನ್ನು ಕೇಳದೆ ನೀವೇ ನಿರ್ಧರಿಸಿ. ಆರಂಭದಲ್ಲಿ ಇಂತಹ ಸಣ್ಣ ಸಣ್ಣ ನಿರ್ಧಾರಗಳೇ ಮನಸ್ಸಿಗೆ ಸಣ್ಣ ಮಟ್ಟದ ಧೈರ್ಯ ತುಂಬುತ್ತವೆ. ನಿಮ್ಮ ಆದ್ಯತೆ ಮತ್ತು ಮೌಲ್ಯಗಳನ್ನು ತಿಳಿಯಿರಿ. ನಿಮಗೆ ಜೀವನದಲ್ಲಿ ನಿಜವಾಗಿಯೂ ಏನು ಮುಖ್ಯ, ನಿಮ್ಮ ಗುರಿಗಳೇನು ಎಂಬ ಸ್ಪಷ್ಟತೆ ನಿಮಗಿರಬೇಕು. ನಿಮ್ಮ ವೈಯಕ್ತಿಕ ಮೌಲ್ಯಗಳಿಗೆ ತಕ್ಕಂತೆ ನಿರ್ಧಾರಗಳನ್ನು ಕೈಗೊಂಡಾಗ ಅದರಲ್ಲಿ ತೃಪ್ತಿ ಇರುತ್ತದೆ. ಸಾಧಕ ಬಾಧಕಗಳನ್ನು ವಿಶ್ಲೇಷಿಸಿ. ಯಾವುದೇ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಒಂದು ಕಾಗದದ ಮೇಲೆ ಅದರಿಂದಾಗುವ ಲಾಭ ಮತ್ತು ನಷ್ಟಗಳ ಪಟ್ಟಿಯನ್ನು ಬರೆಯಿರಿ. ಇದು ಪರಿಸ್ಥಿತಿಯನ್ನು ವಸ್ತುನಿಷ್ಠವಾಗಿ ನೋಡಲು ಮತ್ತು ಭಾವನಾತ್ಮಕ ನಿರ್ಧಾರಗಳಿಂದ ದೂರವಿರಲು ಸಹಾಯ ಮಾಡುತ್ತದೆ. ಜವಾಬ್ದಾರಿ ಹೊರಲು ಸಿದ್ಧರಾಗಿ. ನನ್ನ ನಿರ್ಧಾರದ ಫಲಿತಾಂಶ ಏನೇ ಇರಲಿ, ಗೆಲುವು ಅಥವಾ ಸೋಲು, ಅದಕ್ಕೆ ನಾನೇ ಜವಾಬ್ದಾರ ಎಂಬ ಧೈರ್ಯವನ್ನು ಬೆಳೆಸಿಕೊಳ್ಳಿ. ತಪ್ಪುಗಳೇ ಜ್ಞಾನದ ಮೆಟ್ಟಿಲುಗಳು. ಸೋತರೆ ಅನುಭವ ಸಿಗುತ್ತದೆ, ಗೆದ್ದರೆ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸಲಹೆ ಪಡೆಯಿರಿ, ಆದರೆ ನಿರ್ಧಾರ ನಿಮ್ಮದಾಗಿರಲಿ. ಸ್ವತಂತ್ರವಾಗಿರೋದು ಎಂದರೆ ಯಾರ ಮಾತನ್ನು ಕೇಳದಿರುವುದು ಎಂದಲ್ಲ. ಅನುಭವಿಗಳ ಅಥವಾ ಹಿತೈಷಿಗಳ ಸಲಹೆ, ಮಾರ್ಗದರ್ಶನವನ್ನು ಖಂಡಿತ ಪಡೆಯಿರಿ, ಆದರೆ ಅಂತಿಮ ನಿರ್ಧಾರ ನೀವು ಮಾಡಿ. ನಿಮಗೆ ಒಪ್ಪಿಗೆ ಇಲ್ಲದ ವಿಷಯಗಳಿಗೆ ಗೌರವಯುತವಾಗಿ ಇಲ್ಲ ಎನ್ನುವುದನ್ನು ಕಲಿಯಿರಿ. ಇತರರನ್ನು ಮೆಚ್ಚಿಸಲು ಅಥವಾ ಅವರ ಒತ್ತಡಕ್ಕೆ ಮಣಿದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಬೇರೆಯವರ ದಾರಿಯಲ್ಲಿ ನಡೆದು ತಲುಪುವ ಯಶಸ್ವಿಗಿಂತ ನಿಮ್ಮದೇ ದಾರಿಯಲ್ಲಿ ನಡೆದು ಎದುರಿಸುವ ಸವಾಲುಗಳು ನಿಮ್ಮನ್ನು ಹೆಚ್ಚು ಬಲಿಷ್ಠರನ್ನಾಗಿ ಮಾಡುತ್ತವೆ. ನಿಮ್ಮ ಜೀವನದ ಹಡಗಿಗೆ ನೀವೇ ಕ್ಯಾಪ್ಟನ್ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.